ಅಸ್ಪೃಶ್ಯತೆ ನಿರ್ಮೂಲನೆಗೆ ಕಾನೂನು ಅರಿವು ಅಗತ್ಯ. ರೋಣ ತಹಸೀಲ್ದಾರ ಕೆ. ನಾಗರಾಜ ಅವರ ಮಹತ್ವದ ಸಂದೇಶ. ಗದಗ ಜಿಲ್ಲೆ ಗಜೇಂದ್ರಗಡ ತಾಲೂಕಿನ ರಾಜೂರ ಗ್ರಾಮದಲ್ಲಿ ಅಸ್ಪೃಶ್ಯತೆ ನಿವಾರಣೆ ಮತ್ತು ದೌರ್ಜನ್ಯ ಪ್ರತಿಬಂಧ ಕಾಯ್ದೆಗಳ ಕುರಿತ ಕಾನೂನು ಅರಿವು ಕಾರ್ಯಾಗಾರ ಯಶಸ್ವಿಯಾಗಿ ನಡೆಯಿತು. ಕರ್ನಾಟಕ ಸರ್ಕಾರದ ತಾಲೂಕಾ ಆಡಳಿತ, ತಾಲೂಕಾ ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಆಯೋಜಿಸಲಾದ ಈ ಕಾರ್ಯಾಗಾರದಲ್ಲಿ ರೋಣ ತಹಶೀಲ್ದಾರ ಕೆ. ನಾಗರಾಜ ಮಾತನಾಡಿ, ಸಮಾಜದಲ್ಲಿ ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನು ಬಲಪಡಿಸಲು ಕಾನೂನು ಅರಿವು ಅತ್ಯವಶ್ಯಕ ಎಂದು ತಿಳಿಸಿದರು. ಅಸ್ಪೃಶ್ಯತೆ ಮಾನವೀಯತೆಗೆ ಕಳಂಕ. ಕಾನೂನುಗಳು ಕೇವಲ ಪುಸ್ತಕಗಳಲ್ಲಿ ಉಳಿಯದೆ ಪ್ರತಿಯೊಬ್ಬರ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಅವರು ಒತ್ತಿ ಹೇಳಿದರು. ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಚಂದ್ರಶೇಖರ್ ಕಂದಕೂರ ಅವರು, ಸರ್ಕಾರದ ಕಾಯ್ದೆಗಳು ದುರ್ಬಲ ವರ್ಗಗಳ ರಕ್ಷಣೆಗೆ ಬಲವಾದ ಆಯುಧವಾಗಿವೆ ಎಂದು ಹೇಳಿದರು. ಸಮಾಜ ಕಲ್ಯಾಣ ಅಧಿಕಾರಿ ಗೀತಾ ಆಲೂರು ಅವರು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರ ಹಕ್ಕುಗಳ ಬಗ್ಗೆ ಮಾಹಿತಿ ನೀಡಿ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಮನವಿ ಮಾಡಿದರು. ವಕೀಲ ಎಫ್ಎಂ ಬಸಲಾಪುರ ಅವರು ದೌರ್ಜನ್ಯ ಎದುರಾದಾಗ ತಕ್ಷಣ ದೂರು ದಾಖಲಿಸುವುದು ಮತ್ತು ಕಾನೂನು ಸಹಾಯ ಪಡೆಯುವುದು ಅಗತ್ಯ ಎಂದು ತಿಳಿಸಿದರು. ಈ ವೇಳೆ ಗುರು ಮಹಾಂತೇಶ ಕಲಾ ತಂಡದಿಂದ ಜಾಗೃತಿ ಕಿರು ನಾಟಕ ಪ್ರದರ್ಶನಗೊಂಡು ಅಸ್ಪೃಶ್ಯತೆ ವಿರುದ್ಧ ಬಲವಾದ ಸಂದೇಶ ನೀಡಿತು. ಅಸ್ಪೃಶ್ಯತೆ ವಿರುದ್ಧ ಹೋರಾಟ ನಮ್ಮೆಲ್ಲರ ಹೊಣೆ ಎಂಬ ಸಂದೇಶದೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿ ಪೂರ್ಣಗೊಂಡಿತು. ಸ್ವಲ್ಪ ಬುದ್ಧಿ ಗಿದ್ದೈತ್ರಿ ದುರ್ಗಪ್ಪ, ಬುದ್ಧಿ ನಮಸ್ಕಾರ ಗೌಡ್ರ. ಅಲ್ರಿ ಬುದ್ಧಪ್ಪ ಏನಿಂದ ಮಗ ಗೊತ್ತಿಲ್ರಿ. ಇವತ್ತು ಗುಡಿಯಾಗಿ ಬರ್ತೀರಿ, ನಾಳೆ ಮನೆಗೆ ಬರ್ತೀರಿ. ನಿಮ್ಮ ನಿಂಗ ಕೈಬಿಟ್ರ ಎಲ್ಲರ ಒಳಗೆ ಬರ್ತೀರಿ ನೀವು. ಅಲ್ರಿ ಹಿಂದಕ್ಕೆ ನಿಮ್ಮ ಅಪ್ಪ ಹೆಂಗಿದ್ದ, ನಿಮ್ಮ ತಾತ ಹೆಂಗಿದ್ದ, ಲೇ ಎಲ್ರು ಹೊರಗೆ ನಿಂತಂದು ಹೊರಗೆ ಹೋಗಿರೋರು. ಇವತ್ತು ನೀನ್ 4 ಅಕ್ಷರ ಕಲ್ತಾನ ಅಂತಂದೇಳಿ ಒಳಗೆ ಬರೋದ ಗುಡಿ ಒಳಗ? ಹೌದು ನೋಡ್ರಿ ಗೌಡ್ರ. ನಿಂಗೆ ಗೊತ್ತಾಗಲ್ಲ ನೋಡ್ರಿ, ಮ್ಯಾಗಿನ ನೀರು ಕೆಳಗಿನ ನೀರು ಕೆಳಗೆ ನೀರು ಹೋಗ್ಕೊಂಡು ಮ್ಯಾಗಿನ ನೀರು ಮ್ಯಾಗದೇ ಹೋಗಮ್ಮ. ಅಲ್ರಿ ಮೇಡಮ್ ಅವರ ನಮಸ್ಕಾರ ರೀ. ಆ ಹುಡುಗ ಕೀಳ್ಜೈತಿ ಹುಡುಗ ಪಸಕ್ನ ಬಂದು ಗುಡಿ ಮುಟ್ಟು ಗಂಟೆ ಹೊಡೆದು ಹೋಗ್ಬಿಟ್ಟು ನೋಡ್ರಿ, ಒಳಗೆ ಬಂದ್ಬಿಟ್ಟು ನೋಡ್ರಿ. ಏ ಬಿಡಲ್ರಿ, ಅವ್ರ ಅಲ್ಲೇ ಇರ್ಬೇಕ್ರಿ. ಈಗ ದೇವ್ರ ಮೈಲಿಗೆ ಐತ್ರಿ, ಗೌಡ್ರನ್ನ ಒಳಗೆ ಬಿಡ್ತೀರಿ. ಅಲ್ರಿ ಊರ್ ಗೌಡ್ರು ಅವರು ಎಲ್ಲ ಮಾಡ್ಯಾರ, ಗುಡಿ ಕಟ್ಸಿಕೊಟ್ಟಾರ, ಎಲ್ಲ ಕಟ್ಸಿಕೊಟ್ಟಾರ. ಕಾಲ ನಮ್ಮ ಅವ್ರ ಅಜ್ಜನ ಮುತ್ತಾಜಿದ ಅವ್ರಿ ನಮ್ಮನ್ನ ನೋಡ್ಕೊಂಡವ್ರು ಪೂಜಾರಿ ಅವ್ರ. ಹೌದ್ರಿ, ಅವ್ರು ಕೀಳ್ ಜೈತಾರಿ. ಹೇಳ್ರಿ ಗೌಡ್ರ, ಹಿಂಗ ಮಾಡಿದಪ್ಪ ಅಂದ್ರೆ ನೋಡ ನೀನ್ ದಂಡ ಊರಿಂದ ಬೈತನ ಹಾಕಬೇಕಾಗತ್ತ. 50,000 ತಂಡ್ರಿ. ಯಾಕಲೆ 50,000 ತಂಡ್ರಿ. ಹಾ ಹೇಳಿ. ಈಗ ನಿಮ್ದು ಮಾತು ಕೇಳ್ಕೊಂತ ನಾ ಸುಮ್ಮ ಹಂಗ ನಿಂದ್ರಿ, ಏನ್ ನಿಮ್ದ ನೀವು ನಡೆಸ್ತಾರೆ? ತಡ್ರಿ, ಗೌಡ್ರು ಬಂದ್ರೆ ಗೌಡ್ರಿಗೆ ಬರೋದು ಕೊಡ್ರಿ. ಹೇಳ್ರಿ ಏನಾಗೈತೆ ಅಂದ್ರೆ ಗೌಡ್ರ ಹೌದು, ಊರ್ ಗೌಡ್ರು ನೀವು. ಗೌಡ್ರು ಗುಡಿ ಕಟ್ಸಿರಿ, ನಿಮ್ಮನ್ನ ಗರ್ಭುಡಿಯಾಗಿ ಬಿಡ್ತಾರ. ಹೌದ್ರಿ, ಅವರು ಕೀಳು ಜಾತಿ ಅಲ್ರಿ, ಗುಡಿ ಕಟ್ತಾರ ಅವ್ರೇ ರೀ. ಅವ್ರ ಗುಡಿ ಕಟ್ಸ್ಯಾರ. ಅವ್ರವ್ರೆ ಗುಡಿ ಕಟ್ಟಿದಾರ್ರಿ. ಗೌಡಿ ಕಟ್ಟಿಸ್ತವ್ರು ಇವ್ರು, ಗುಡಿ ಕಟ್ಟಿದವ್ರು ಅವ್ರು, ಗುಡಿ ಕಟ್ಟಿದವ್ರು ಅವ್ರು, ಹೌದ್ರಿ, ಕಟ್ಟಿಸಿದವ್ರು ಇವ್ರು. ನಾ ಪೂಜೆ ಮಾಡ್ತೇನ್ರಿ. ನೀವು ಪೂಜಾರಪ್ಪ. ಹೌದು. ಹೌದಾ? ಈಗ ಗೌಡ್ರು ಕುಡಿಯೋ ನೀರು, ನೀವು ಕುಡಿಯೋ ನೀರು, ಅವ್ರು ಕುಡಿಯೋ ನೀರು ಏನ್ರ ಬೇರೆ ಐತೇನೆ? ಒಂದೈತಿ ನೀರು. ಹೌದ್ರಿ. ನೀವು ಸೇವಿಸೋ ಗಾಳಿ, ಅವ್ರು ಸೇವಿಸೋ ಗಾಳಿ ಬೇರೆ ಏನಾರ ಐತೇನೆ? ಒಂದೈತಿ. ಕುಡಿಯೋ ನೀರು ಒಂದೇ, ಹೌದ್ರಿ, ಸೇವಿಸೋ ಗಾಳಿ ಒಂದೇ. ಒಂದರಿ. ಆದ್ರೆ ಅವರು ಗರ್ಭುಡಿಯಾಗಿ ಬರಬಾರ್ದ್ರಿ. ಇವರು ಗೌಡ್ರು ಒಳಗ್ ಬರ್ಬೋದು. ಯಾಕೆ ಬರಬಾರ್ದು ಅಂದ್ರೆ ದೇವರು ಮೈಲಿ ಆಗತ್ತೆ, ಮತ್ತೆ ಅಭಿಷೇಕ ಮಾಡಿಸಿ ಆಗತ್ತಂತ ಯಾರು ಹೇಳ್ಯಾರ? ಹಿಂದಕ್ಕೆಲ್ಲ ಹಿರಿಯ ನಮ್ಮ ಅವ್ರು ಕರ್ಕೋಬಾರ್ದು ಅಂತ ಹೇಳಿರ್ರಿ, ಅವ್ರು ಮುಟ್ಸೇಬಾರ್ದು ಅಂತ ಹೇಳಿರ್ರಿ. ಹಿಂದೆ ಹೇಳ್ಯಾರ. ಹೌದಾ? ಹಿಂದಿಂದ ಹಿಂದಾಗ್ತದ. ಅಜ್ಜ ಆಲದ ಮರ
ಅದು ಹೆಂಗಾಗತ್ರಿ? ಅದೇಂಗಾಗುತ್ತ? ಹೌದು, ಅದು ಆಗಂಗಿಲ್ಲ. ಹೌದಾ? ಮನುಷ್ಯ ಏನಾಗ್ಯಾನ ಇವತ್ತ? ಆದಿ ಮಾನವ ಹೋಗಿ ಆಧುನಿಕ ಮಾನವ ಆಗ್ಯಾನ. ವಿಜ್ಞಾನ ಬೆಳವಣಿಗೆ ಆಗತ್ತಿ.